ನಮಸ್ಕಾರ. ಇವತ್ತು ನಾನು ಒಂದು ಸುವರ್ಣಗಡ್ಡೆದ್ದು ಸುಕ್ಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸುವರ್ಣಗಡ್ಡೆಯನ್ನು ನಾನು ನೋಡಿ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಟಿದ್ದೀನಿ ತೊಳಿಲಿಕ್ಕೆ. ಈಗ ಅದು ಮಸಾಲೆಗೆ ಉದ್ದಿನಬೇಳೆ 1.5 ಸ್ಪೂನ್ ಅಷ್ಟು ಉದ್ದಿನಬೇಳೆ, 1 ಸ್ಪೂನ್ ಅಷ್ಟು ಕೊತ್ತಂಬರಿ, ಇದು ಎರಡು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋಣ. ಸಿಂಪಲ್ಗೆ ಹುರಿಯೋಣ. ತೆಂಗಿನಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು, ಬ್ಯಾಡಗಿ ಮೆಣಸು, ನಾನು ಒಂದು 3-4 ಹಾಕ್ತೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕಿ. ಒಂದು ಹುಣಸೆಹಣ್ಣು 2 ಕಾಬೂಲ್ ಚೆನ್ನ ಇದೆಯಲ್ಲ ಅಷ್ಟು ದೊಡ್ಡ ಹಾಕಿ. 2 ಕಾಬೂಲ್ ಚೆನ್ನ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದು ಹುಣಸೆಹಣ್ಣು ಹಾಕಿ. ಅದು ಒಂದು ಸರ್ತಿ ರುಬ್ಬಿಕೊಂಡು ತರಕಾರಿ ರುಬ್ಬಿಕೊಂಡು ಅದು ತೆಗೆಯುವಾಗ ಇದನ್ನು ಹಾಕಬೇಕು ಮಸಾಲೆನ. ಮತ್ತು ಒಂದು ಸರ್ತಿ ಡರ್ ಮಾಡಿದರೆ ತುಂಬ ನಯ ಬೇಡ. ಇದು ಕುಕ್ಕರ್ಗೆ ಇದು ರೆಡಿ ಆಗುತ್ತೆ. ಈಗ ನೋಡಿ ಕಮ್ಮಂತ ಪರಿಮಳ ಬರ್ತಾ ಇದೆ. ಇದು ಫ್ರೈ ಆಗಿದೆ. ಈಗ ನಾನು ಸುವರ್ಣಗಡ್ಡೆಯನ್ನು ಒಗ್ಗರಣೆ ಹಾಕ್ತೀನಿ. ಇನ್ನೊಂದು ಟಿಪ್ಸ್ ಏನಂತ ಹೇಳಿದರೆ, ಸುವರ್ಣಗಡ್ಡೆ ಕಟ್ ಮಾಡುವಾಗಲಿ ತೊಳೆಯುವಾಗಲಿ ಕೈ ಹಾಕಿ ನೀವು ಯೂಸ್ ಮಾಡಿದರೆ ತೊಳೆದ್ರೆ ನಿಮಗೆ ತುರಿಕೆ ಬರುತ್ತೆ ಕೈಗೆ. ಸೊ ಜಾಗ್ರತೆಯಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಇವಾಗ ಎಣ್ಣೆ ಇಟ್ಟಿದ್ದೀನಿ, ಕಾವಲಿ ಇಡ್ತೀನಿ, ಗ್ಯಾಸ್ ಆನ್ ಮಾಡಿದ್ದೀನಿ. ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ತೆಂಗಿನ ಎಣ್ಣೆ 2-3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ತೀನಿ. ಒಗ್ಗರಣೆ ಸಾಸಿವೆ, ಫಸ್ಟಿಗೆ ಎಣ್ಣೆ ಕಾಯಿಸಿದೆ, ಸಾಸಿವೆ ಹಾಕೊಳ್ಳೋಣ. ಒಂದು 10 ಸ್ಪೂನ್ ನಾನು ಹಾಕೋದು. ಅದೇ ಅಲ್ಲಿ ತನಕ ಇದು ಈಗ ಸಾಸಿವೆ ಸಿಡಿಲಿಕ್ಕೆ ಶುರು ಆಯಿತು. ಇವಾಗ ಕರಿಬೇವು, ಉದ್ದಿನಬೇಳೆ, ಉದ್ದಿನಬೇಳೆ ಮಸಾಲೆಗೂ ಹಾಕಬೇಕು, ಇದಕ್ಕೂ ಹಾಕಬೇಕು, ಚೆನ್ನಾಗಿರುತ್ತೆ.
ಕೆಂಪಗಾಗಿ ಆದಮೇಲೆ ಈ ಸುವರ್ಣಗಡ್ಡೆನ ಕೈ ಹಾಕಿಬಿಡಿ. ಒಂದು ಪಾತ್ರೆಯಿಂದ ಇದನ್ನೆಲ್ಲ ಹಾಕೊಳ್ಳಿ. ಸೌಟಿನ ಯಾವುದೋ ಒಂದು ಪಾತ್ರೆಯಿಂದ ಇದನ್ನು ಹಾಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಇದು ಬೇಯಿ ಆಮೇಲೆ ಮತ್ತೆ ತೋರಿಸ್ತೀನಿ ನೋಡಿ. ಇದು ಇವಾಗ ಅರ್ಧ ಬೆಂದಿದೆ, ಸುವರ್ಣಗಡ್ಡೆ ಬೆಂದಿದೆ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ. ಬೇಯಬೇಕಿದು, ಇನ್ನೂ ಬೇಯಲಿಕ್ಕಿದೆ. ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಮುಚ್ಚಿಟ್ಟಿದ್ದೀನಿ. ಇನ್ನೊಂದು 5 ನಿಮಿಷ ಬೇಯಲಿ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ನೋಡಿ, ಇದು ಸುವರ್ಣಗಡ್ಡೆ ಉಪ್ಪನ್ನು ಹಾಕ್ತೇನೆ ಅಂತ ಹೇಳಿದ್ರು, ಅದು ಇವಾಗ ಬೆಂದಿದೆ ಸರಿಯಾಗಿ. ಈಗ ಮಸಾಲೆ ಹಾಕ್ತೀನಿ. ಮಸಾಲೆನೂ ಇದಕ್ಕೆ ಹಾಕಬೇಕು. ಮಸಾಲೆ ರುಬ್ಬಿಟ್ಟಿದ್ದೀನಿ ನಾನು. ತೆಂಗಿನಕಾಯಿ, ಬ್ಯಾಡಗಿ ಮೆಣಸು, ಸ್ವಲ್ಪ ಟರ್ಮರಿಕ್ ಪೌಡ್ರು, ಆಮೇಲೆ ಹುಣಸೆಹಣ್ಣು. ಇದಕ್ಕೆ ನಾನು ಆವಾಗ ಫಸ್ಟಿಗೆ ತೋರಿಸಿದ್ದೀನಲ್ವ ಮಸಾಲೆಗೆ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಫ್ರೈ ಮಾಡಿ ಇದಕ್ಕೆ ಹಾಕೋದು. ತುಂಬ ನಯ ಮಾಡಲಿಲ್ಲ ನೋಡಿ ನಾನು. ಇವಾಗ ಇದಕ್ಕೆ ಹಾಕ್ತೀನಿ. ಇವಾಗ ತಿರ್ಗಾ ಬೇಯ್ಕೊಂಡು ಬರಬೇಕು. ಸರಿಯಾಗಿ ಫ್ರೈ ಇದು ಬೇಯಬೇಕು. ಇದು ಸುಕ್ಕ ಆಗಿರೋದ್ರಿಂದ ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ನೀರು ಹಾಕಿ. ಗಮ್ಮಂತ ಪರಿಮಳ ಬರ್ತಾ ಇದೆ, ಸುಕ್ಕದ್ದೇ ಪರಿಮಳ ಬರ್ತಾ ಇದೆ. ಪರಿಮಳ ನೋಡಿದರೆ ನನಗೆ ಇವಾಗ ಒಂದ್ಸತಿ ಆಗಿದ ತಕ್ಷಣ ಟೇಸ್ಟ್ ಮಾಡ್ಬೇಕಂತ ಅನಿಸ್ತಾ ಇದೆ. ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಸುವರ್ಣಗಡ್ಡೆ ಒಳ್ಳೆಯದು ದೇಹಕ್ಕೆ. ಅದರಲ್ಲಿ ಐರನ್ ಕಂಟೆಂಟ್ಸು ಇದೆಲ್ಲ ಸಿಗುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಎಲ್ಲ ತರಕಾರಿನೂ ಒಳ್ಳೆಯದೇ. ನಮಗೆ ಏನೇನು ನಮಗೆ ಸಿಗುತ್ತೆ ತರಕಾರಿಗಳು, ಇದೆಲ್ಲ ದೇವರು ನಮಗೆ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಚೆನ್ನಾಗಿ ತಿಂದ್ಕೊಂಡು ಗಟ್ಟಿ ಆಗಬೇಕು, ಹೆಲ್ದಿ ಆಗಬೇಕು. ಅನ್ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಈ ಥರದ್ದೆಲ್ಲ ಮಾಡಿಕೊಂಡು ಡೈಲಿ ಊಟ ಮಾಡಿ. ಇವಾಗ ಸಣ್ಣ ಉರಿಯಲ್ಲಿ
ಅದು ಸರಿಯಾಗಿ ತಾಕ್ಕೊಂಡು ಬರಲಿ, ಸಣ್ಣ ಉರಿಯಲ್ಲಿ. ಆಮೇಲೆ ತೋರಿಸ್ತೀನಿ.